ಅವನನ್ನ ಚಿತ್ರಹಿಂಸೆ ಮಾಡಿಕೊಂಡು ಕೊಲೆ ನಡೆಯಿತು. ಆ ಮಾನವಾದಂತಹ ಹೆಣವನ್ನು ಅವರಲ್ಲಿ ಬಿಸಾಡಿ ಹೋದರು. ನಾನು ಕೇಳ್ತಾ ಇರುವಂತದ್ದು, ಈ ಪ್ರದೇಶದ ಪೊಲೀಸ್ ಇಲಾಖೆ, ಅದರಲ್ಲೂ ನಾನು ನೇರವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಆ ವ್ಯಾಪ್ತಿಗೆ ಬರ್ತಕ್ಕಂತಹ ಎಸಿಪಿ ಧನ್ಯಾನಾಯಕ್ ಅವರನ್ನ, ಆ ಜುಡಿಷಿಯರಿಗೆ ಬರ್ತಕ್ಕಂತಹ ಇನ್ಸ್ಪೆಕ್ಟರ್ ಶಿವಕುಮಾರ್ ಆಳ್ಕೆ ಅವರನ್ನ, ಇಂತಹ ಒಂದು ಹೆಣ ನಿಮಗೆ ಸಿಕ್ಕಿದ್ದು, ಅದರ ಗುರುತು ಮತ್ತೆ ಇಲ್ಲ. ಇಲ್ಲಿ ಆ ಒಂದು ಪ್ರದೇಶದಲ್ಲಿ ಏನೆಲ್ಲ ಘಟನೆಗಳು ನಡೆದವು ಅಂತ ನಿಮ್ಗೆ ಗೊತ್ತಿದೆ. ಎಸಿಪಿ ಧನ್ಯಾನಾಯಕರವರೇ, ಗೋಲಿಯಾರ್ನಲ್ಲಿ ನಿಮಗೆ ಸಂಘ ಪರಿವಾರದವರು, ಭಾಜಪದವರು ಒಂದು ಮಸೀದಿಯ ಮುಂದೆ ಘೋಷಣೆ ಕೂಡಿದಕ್ಕೆ ಅಲ್ಲಿ ನಡೆದಂತಹ ತನ್ನ ಒಂದು ಘಟನೆಯನ್ನು ಇಟ್ಟುಕೊಂಡು ಹಲವಾರು ಮನೆಗಳಿಗೆ ದಾಳಿ ನೀಡಲಿಕ್ಕೆ ನಿಮಗೆ ಸಾಧ್ಯವಾಗುವುದಾದರೆ, ಅದೆಷ್ಟೋ ರೌಡಿಗಳನ್ನ, ಸಂಘ ಪರಿವಾರದ ರೌಡಿಗಳನ್ನ ರೌಡಿ ಲಿಸ್ಟ್ನಿಂದ ತೆಗೆಯಲಿಕ್ಕೆ ನಿಮಗೆ ಸಾಧ್ಯವಾಗುವುದಾದರೆ, ನಿಮ್ಮ ಜುಡಿಷಿಯಲ್ ಒಳಗಡೆ ಒಂದು ಅನಾಥವಾದಂತಹ ಶವ ಸಿಕ್ಕಿದೆ. ಶವ ಸಿಕ್ಕಿಯ 24 ಗಂಟೆಗಳು ಕಳೆದರೂ ಕೂಡ ತಾವು ಎಫ್ಐಆರ್ ದಾಖಲಿಸುವುದಿಲ್ಲ. ಯಾಕೆ? ಅದು ಮಾತ್ರವಲ್ಲ, ನಿಮಗೆ ಆ ಪ್ರದೇಶದಲ್ಲಿ ನಡೆದಂತಹ ಆ ಒಂದು ಗುಂಪು ಹತ್ಯೆಯ ರೂವಾರಿಯಾದಂತ, 6 ಗುಂಪು ಹತ್ಯೆಯಲ್ಲಿ ಭಾಗಿಯಾದಂತ ಕೊಲೆಗಾರನೇ ನಿಮಗೆ ದೂರುದಾರನಾಗಿ ಸಿಕ್ಕಿದ್ದಾನೆ. ಅಲ್ಲಿ ಯಾರು ಪ್ರಜ್ಞಾವಂತರು ಇರಲಿಲ್ವೇ? ಒಬ್ಬ ಕೊಲೆಗಾರನನ್ನೇ ನೀವು ಸಾಕ್ಷಿದಾರನಾಗಿ, ಒಬ್ಬ ಕೊಲೆಗಾರನನ್ನೇ ನೀವು ದೂರದಾರನಾಗಿ ನೀವು ಆಯ್ಕೆ ಮಾಡ್ತೀರಿ ಅಂತ ಹೇಳಿದ್ರೆ, ನಿಮ್ಮ ಎಸಿಬಿ ಸ್ಥಾನವನ್ನು, ಇನ್ಸ್ಪೆಕ್ಟರ್ ಸ್ಥಾನವನ್ನು ನಾವು ಪ್ರಶ್ನಿಸಬೇಕಾಗಿದೆ. ನಿಮ್ಮ ಕರ್ತವ್ಯ ನಿಷ್ಠೆಯನ್ನು ನಾವು ಇಲ್ಲಿ ಪ್ರಶ್ನಿಸಬೇಕಾಗಿದೆ. ನಿಮ್ಮಂತಹ ಕೆಲವು ಮಂದಿಗಳು ಮಾಡುವಂತಹ ಇಂತಹ ಆ ಒಂದು ಸಂಘ ಪರಿವಾರ ಅಥವಾ ಇತರರಿಗೆ ಏಜೆಂಟರಾಗಿ ಮಾಡುವಂತ ಕೆಲಸ ಕಾರ್ಯಗಳಿಂದ ಇಲ್ಲಿ ನಿಷ್ಠೆಯಿಂದ ಕೆಲಸ ಮಾಡುವಂತ ಅಧಿಕಾರಿಗಳು ಕೂಡ ಅದರ ಬೆಲೆಯನ್ನು ತೆರಬೇಕಾಗ್ತದೆ. ಅರ್ಥ ಮಾಡ್ಕೋಬೇಕು. ನಾನು ಈ ರಾಜ್ಯದ ಮುಖ್ಯಮಂತ್ರಿಯನ್ನು ನೆನಪಿಸ್ತಾ ಇದ್ದೆ. ಈ ಘಟನೆ ನಡೆದಿರತಕ್ಕಂತಹ ಪ್ರದೇಶ ಅರ್ಥಾತ್ ಉಡುಪು ಅನ್ನುವಂಥದ್ದು ನಿಮಗೆ ನಾನು ಇನ್ನೊಂದು ಸಲ ನೆನಪಿಸ್ತಾ ಇದ್ದೇನೆ. ನಿಮಗೆ ಮರೆತಿದ್ರೆ ನಾನು ಇನ್ನೊಮ್ಮೆ ನೆನಪಿಸ್ತೇನೆ. ನೀವು ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಇದೇ ಕೇರಳ ರಾಜ್ಯಕ್ಕೆ ಹೋಗುವಂತಹ ಒಂದು ವಾಹನದಲ್ಲಿ ಕೋಣಗಳಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಕೈಕಾಲು ಕಟ್ಟಿ ಹಾಕಿ ಹೊಡೆದು ಅವರನ್ನ ಚಿತ್ರಹಿಂಸೆ ಮಾಡಿದಂತಹ ಒಂದು ಘಟನೆಯನ್ನ ನಾನು ನಿಮಗೆ ನೆನಪಿಸ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಈ ಒಂದು ಎಸಿಪಿ ನೇತೃತ್ವದ ಈ ಒಂದು ಜುಡಿಷಿಯಲ್ ಏನಿದೆ, ಇದರಲ್ಲಿ ಈ ಸಂಘ ಪರಿವಾರದ ಅಟ್ಟಹಾಸ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ನಾನು ಇಲ್ಲಿ ಮೆಣಕಾಗ್ತಾ ಇದ್ದೀನಿ. ಕಳೆದ ಒಂದು ತಿಂಗಳಿಂದ ಆ ಪ್ರದೇಶದಲ್ಲಿ ಬಹಳಷ್ಟು ವ್ಯಾಪಾರಿಗಳಿದ್ದಾರೆ, ಬಹಳಷ್ಟು ಮಂದಿ ಮಾವಿನ ಹಣ್ಣಿನ ವ್ಯಾಪಾರಿಗಳಿದ್ದಾರೆ, ತರಕಾರಿ ವ್ಯಾಪಾರಿಗಳಿದ್ದಾರೆ. ಇವರು ಬೆಳಗ್ಗಿನ ಜಾವ 3 ಗಂಟೆ 4 ಗಂಟೆಗೆ ತನ್ನ ವೃತ್ತಿ ಧರ್ಮಕ್ಕಾಗಿ, ತನ್ನ ವೃತ್ತಿಗಾಗಿ ಬರ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿ ಕೇಸರಿ ಶಾಲನ್ನು ಹಾಕೊಂಡು ಗೂಂಡಾಗಳನ್ನು ನಿಲ್ಲಿಸಿ ಇಲ್ಲಿ ನೀವು ನಾಕಬಂದಿ ಹಾಕಿಸ್ತೀರಿ ಅಂತ ಹೇಳಿದ್ರೆ ನೀವೇನು ಮಾಡ್ತಾ ಇದ್ದೀರಿ? ನಿಮಗೆ ಸರ್ಕಾರ ಯಾಕಾಗಿ ನಿಮಗೆ ಜವಾಬ್ದಾರಿ ಕೊಟ್ಟಿದೆ? ನಿಮ್ಮ ಕೆಲಸವನ್ನ ಆ ಗೂಂಡ ತಂಗಿಯರು ಮಾಡುವುದಾದ್ರೆ ನೀವು ನಿಮ್ಮ ಹುದ್ದೆ ಏನಿದೆ ಅದನ್ನು ಬಿಟ್ಟು ನೀವು ಹೋಗಿ. ಈ ಮಂಗಳೂರು ಜಿಲ್ಲೆಗೆ ನಿಮ್ಮ ಅವಶ್ಯಕತೆ ಇಲ್ಲ. ನಾವು ಸರ್ಕಾರವನ್ನು ಒತ್ತಾಯಿಸುವುದು 1 ವಾರದೊಳಗಡೆ ಈ ಒಂದು ಎಸಿಪಿಯನ್ನ ಮತ್ತು ಇನ್ಸ್ಪೆಕ್ಟರ್ಗಳನ್ನ ಈ ಮಂಗಳೂರಿಂದ ನೀವು ಹೊರಗಡೆ ಕಳಿಸದಿದ್ರೆ ನಮ್ಮ ಮುಂದಿನ ನಡೆ ಅವರ ಕಚೇರಿಗೆ ಆಗಿರ್ತದೆ ಅನ್ನುವಂತಹ ನೇರ ಆ ಒಂದು ಸಂದೇಶವನ್ನು ನೀವು ಕೊಡಲಿಕ್ಕೆ